ಹೇ ಪೀಪಲ್, ನಾನು ಇವತ್ತು ಬಂದೀನಿ ಸ್ಕ್ವೇರ್ ಒನ್ ಮಾಲ್ಗೆ. ಯಾಕಂದ್ರೆ ಈ ಸ್ಕ್ವೇರ್ ಒನ್ ಮಾಲ್ ಒಂಥರ ತವ್ರ ಮನೆ ಇದ್ದಂಗೆ ಮಿಸ್ಸಿಸ್ ಆಗೋದಾಗಿರೋರಿಗೆ. ಒಂದು ಕಾಲದಾಗ ನಾನು ಮಿಸ್ಸಿಸ್ ಆಗೋದಾಗಿದ್ದೆ, ಸೊ ಅದಕ್ಕೆ ನನಗೂ ಬೋರ್ ಆಯಿತು. ಅದಕ್ಕೆ ಒಂಥರ ತವ್ರ ಮನೆಗೆ ಬಂದೀನಂತ ತಿಳ್ಕೊಂಬಿಡ್ರಿ. ಸೊ ಈ ಲಾಗ್ನಾಗ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಟೈಮ್ ಪಾಸ್ಗೋಸ್ಕರ ಮಾಡಿರೋಂಥ ಲಾಗು. ಇವತ್ತಿನ ಲಾಗ್ನ ಹೆಸರು ಕನ್ನಡಕದೊಳಗಿಂದ ಕಾಣ್ತಿದೆ ಈ ಅಂದ. ಯಾಕಂದ್ರೆ ಈ ಪೂರ್ತಿ ಲಾಗ್ ನಾನು ಮೊಬೈಲ್ ಯೂಸ್ ಮಾಡಿಲ್ಲ, ಜಸ್ಟು AI ಸ್ಮಾರ್ಟ್ ಗ್ಲಾಸ್, ಮೆಟಾದು ಸ್ಮಾರ್ಟ್ ಗ್ಲಾಸ್ ಯೂಸ್ ಮಾಡೀನಿ. ನನಗನ್ಸಿ ಮಟ್ಟಿಗೆ AI ಸ್ಮಾರ್ಟ್ ಗ್ಲಾಸ್, ಇದು ಮೆಟಾದ ಸ್ಮಾರ್ಟ್ ಗ್ಲಾಸ್ ಪ್ರಮೋಷನ್ ನನ್ನಷ್ಟು ಯಾರೂ ಮಾಡಿಲ್ಲ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಈ ಲಾಗು ಜಸ್ಟ್ ಟೈಮ್ ಪಾಸು, ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕನ್ನಡ ಇನ್ ಕೆನಡ ಸೀರೀಸ್ನ ಲಾಗ್ ನಂಬರ್ ನೆನಪಿಲ್ಲ, ಸೊ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಇನ್ವಿನ್ಸಿಬಲ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಸುಸ್ವಾಗತಂ. ನೋಡ್ರಿ, ಕೆನಡಾಗೆ ಬಂದೀನಿ. ನಾನು 2 ಕೆಲಸ ಜಾಸ್ತಿ ಮಾಡಕತ್ತೀನಿ ಡೈಲಿ. ಒಂದು ಬಾಂಡೆ ತಿಕ್ಕೋದು, ಇಲ್ಲ ಅಡುಗೆ ಮಾಡೋದು. ಒಂದು ಬಾಂಡೆ ತಿಕ್ಕೋದು, ಒಂದು ಅಡುಗೆ ಮಾಡೋದು. ನಮ್ಮ ಮಮ್ಮಿ ಕಾಲ್ ಹಚ್ಚಿದಾಗ ಐದಾರು ನಾನು ಬಾಂಡೆರ ತಿಕ್ತಿರ್ತೀನಿ, ಇಲ್ಲ ಅಡುಗೆರ ಮಾಡ್ತಿರ್ತೀನಿ. ಆ ಲೆವೆಲಿಗೆ ಬಾಂಡೆ ತಿಕ್ಕೋದು, ಅಡುಗೆ ಮಾಡೋದಾಗೈತೆ ಅಂದ್ರೆ ನನ್ನ ಕೈಯಾಗಿರೋ ಮದುವೆದ ರೇಖೆನೂ ಅಳಿಸಿ ಹೋಗ್ಬಿಟ್ಟಾವು. ಸೊ ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಕೆಲಸ ಯಾವಾಗ ಮಾಡ್ತೀಪ ಕಾಕ ಅಂತ ಕೇಳಿದ್ರೆ, ಈ ಬಾಂಡೆ ತಿಕ್ಕೋದು, ಅಡುಗೆ ಮಾಡೋ ಗ್ಯಾಪ್ನಾಗ ಟೈಮ್ ಏನಾದ್ರೆ ಉಳಿದ್ರೆ ಕೆಲಸ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅದು ಅಲ್ದೆ ಉದ್ಯೋಗ ಇಲ್ಲದ ಬಡಿಗೆ ಅನ್ನೋರ ಥರ ಈಗ ಲಾಗ್ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇನ್ನು ದೇವರ ಕಾಪಾಡಬೇಕು. ಇಲ್ಲಿ ನೋಡ್ರಿ, ಶಾಪ್ ಏನಾದರೂ ಸಿಗಲಿಲ್ಲ ಅಂದ್ರೆ, ಹುಡುಕೋದು ಕಷ್ಟ ಆಯ್ತಂದ್ರೆ ಈ ಥರ ಒಂದು ಸ್ಕ್ರೀನ್ ಇನ್ಸ್ಟಾಲ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಸರ್ಚ್ ಮಾಡ್ಕೋಬೇಕು. ಬರ್ರಿ ನಾವು ವಿನ್ನರ್ಸ್ ಸರ್ಚ್ ಮಾಡೋನು. ಅಟ್ಲೀಸ್ಟ್ ಅಲ್ಲಿ ಹೋಗಿರೋ ಒಂದು ಬಟ್ಟೆರ ಸಿಗತ್ತವನ್ನ ಚಲೋದು ನೋಡ್ಕೊಂಬರೋನು. ಸೊ ನನಗನ್ಸಿದ ಮಟ್ಟಿಗೆ ವಿನ್ನರ್ಸ್ ಇನ್ನೂ ಓಪನಿಂಗ್ ಆಗಿಲ್ಲ 2026 ಒಳಗೆ. ಅಟ್ಲೀಸ್ಟ್ ನಾವು ಆ್ಯಪಲ್ ಸ್ಟೋರಿಗೆ ಹೋಗಿ ಬರೋನು, ಇಲ್ಲ ಅಟ್ಲೀಸ್ಟ್ ವಾಲ್ಮಾರ್ಟಿಗೆ ಹೋಗಿ, ಇಲ್ಲಿ ಮಠ ಬಂದೀವಿ, ಅಟ್ಲೀಸ್ಟ್ ವಾಲ್ಮಾರ್ಟಿಗೆ ಹೋಗಿ ಕೊತ್ತಂಬರಿ ಸೊಪ್ಪರ ತೊಗೊಂಡು ಹೋಗೋನು. ಇಲ್ಲಿ ಬಂದ ಮ್ಯಾಗ ಹಂಗೆ ಕೈ ಬೀಸ್ಕೊಂಡು ವಾಪಸ್ ಹೋಗ್ಬಾರ್ದು, ಏನಾರು ಒಯ್ಬೇಕು. ಅದು ಇಲ್ಲಿಯ ಸಂಪ್ರದಾಯ. ಮತ್ತು ಈ ಮಿಸ್ಸಿಸ್ ಆಗೋದಾಗ ಇರೋರಿಗೆಲ್ಲ ಈ ಸ್ಕ್ವೇರ್ ಒನ್ ಮಾಲ್ ಮ್ಯಾಗ ಎಷ್ಟು ಆಬ್ಸೆಷನ್ ಅಂದ್ರೆ, ಬೋರ್ ಹೊಡಿತಂದ್ರೂ ಸ್ಕ್ವೇರ್ ಒನ್ ಮಾಲಿಗೆ ಬರ್ತಾರೋ, ಹೊಟ್ಟೆ ಸಿತ್ತಂದ್ರೂ ಸ್ಕ್ವೇರ್ ಒನ್ ಮಾಲು, ಬಟ್ಟೆ ತೊಗೋಬೇಕಂದ್ರೂ ಸ್ಕ್ವೇರ್ ಒನ್ ಮಾಲು, ಹುಡುಗಿ ಕೈ ಕೊಟ್ರು ಸ್ಕ್ವೇರ್ ಒನ್ ಮಾಲು. ನೋಡ್ರಿ, ಇಲ್ಲಿ ಕ್ರಿಸ್ಮಸ್ದು ಆಲ್ರೆಡಿ ಡೆಕೋರೇಷನ್ ಮಾಡಿಬಿಟ್ಟಾರ. ಇನ್ನು 1 ಮಂತ್, 1.5 ಮಂತ್ ಅಡ್ವಾನ್ಸ್. ಸೊ ಇಲ್ಲಿ ಆಲ್ರೆಡಿ ಹೋದ ಸತಿನೂ ಇದೇ ಥರ ಡೆಕೋರೇಷನ್ ಮಾಡಿದ್ರು. ಈ ಸತಿ ಸ್ವಲ್ಪ ಡಿಫ್ರೆಂಟ್ ಮಾಡಿರ್ತಾಳಗಷ್ಟೇ, ಬಟ್ ಆಲ್ಮೋಸ್ಟ್ ಆಲ್ ಇದೇ ತಿಂಗಳಿಗೆ ಡೆಕೋರೇಷನ್ ಮಾಡಿರ್ತಾರೆ. ಸೊ ಇದ್ರ ಎದುರುಗಡೆನ ಫಸ್ಟ್ ಫ್ಲೋರ್ ಇಲ್ಲಿ ಅಂದ್ರೆ ನಮ್ಮ ಇಂಡಿಯಾದಾಗ ಫಸ್ಟ್ ಫ್ಲೋರ್ ಅಂತೀವಿ, ಬಟ್ ಇಲ್ಲಿ ಸೆಕೆಂಡ್ ಫ್ಲೋರು. ಇಲ್ಲಿ ಗ್ರೌಂಡ್ ಫ್ಲೋರಿಗೆ ಫಸ್ಟ್ ಫ್ಲೋರ್ ಅಂತಾರೆ ಇಲ್ಲಿ. ಓಕೆ, ಸೊ ಆ್ಯಪಲ್ ಸ್ಟೋರಿಗೆ ಬಂದೀವಿ. ಹಂಗೆ ಮಾಡೋಕೆ ಕೆಲಸ ಇಲ್ಲ, ಸಿಕ್ಕಿದ್ದ ಡಿವೈಸ್ ಎಲ್ಲ ಕೈಯಾಗ ಒತ್ಕೋತ ಕುಂತ್ಬಿಟ್ಟಿವಿ. ಇಲ್ಲೇ iPhone 17 ಅದ ನೋಡ್ರಿ, ನಂದು ಫೇವ್ರೇಟ್ ನೋಡ್ರಿ, ಇದು ಆರೆಂಜ್ ಮಸ್ತ್ ಅದಲ್ಲ. ವಿಡಿಯೋ ರೆಕಾರ್ಡಿಂಗ್ ಹೆಂಗದ ಟ್ರೈ ಮಾಡೋಂತಡಿ. ಓಕೆ, ಹಂಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಹೋಗೋಣ ನಡ್ರಿ. ದೊಡ್ಡ ಆ್ಯಪಲ್ ಸ್ಟೋರ್ ಕೊಂಡ್ಕೊಳ್ಳೋ ಥರ ಎಲ್ಲ ಡಿವೈಸ್ನು ಟ್ರೈ ಮಾಡಿ ಹೋಗೋಣ ನಡ್ರಿ. ಹಗರ ಚಿಗವ ಬಿದ್ದಿ ಸೈಡ್. ನೋಡ್ರಿ, ಇದು ಮನ್ಯಾಗ ಆಲ್ರೆಡಿ ಐತೆ, ರೂಮ್ನ್ಯಾಗ ತಂದು ಇಟ್ಕೊಂಡೀನಿ. 1-2 ಸತಿ ಯೂಸ್ ಮಾಡಿರ್ಬೇಕಷ್ಟೆ, ಒಳ್ಳೆ ಯೂಸೇ ಮಾಡಿಲ್ಲ ಅದನ್ನು. ಮತ್ತು ಇಲ್ಲಿ ಆ್ಯಪಲ್ ಸ್ಟೋರಿಗೆ ಬಂದು ಟ್ರೈ ಮಾಡತ್ತೀನಿ.
ಭಾರಿ ವಿಚಿತ್ರ ಇದ್ದೀನಲ್ಲ ನಾನು. ಆಯ್ತು ನಡ್ರಿ ಹೋಗೋಣ ಮತ್ತು ಏನಾರ ಮತ್ತು ಬೇರೆ ಬೇರೆ ಶಾಪ್ ಏನಾರು ಎಕ್ಸ್ಪ್ಲೋರ್ ಮಾಡೋಣ, ಮಾಡ್ಕೊಂಡು ಮನೆಗೆ ರೈಟ್ ಹೇಳೋಣ. ಮತ್ತು ಅದನ್ನ ತೋರ್ಸಾಕತ್ತೀನಿ ಅಂತ ಬೈಕೋಕೆ ಹೋಗ್ಬೇಡ್ರಿ, ಈ ಆ್ಯಂಗಲಿಂದ ಸ್ವಲ್ಪ ಚಲೋ ಕಾಣಕತ್ತಿತ್ತು, ಅದಕ್ಕೆ ರೆಕಾರ್ಡ್ ಮಾಡಿಕೊಂಡೆ ಇನ್ನೊಮ್ಮೆ. ಈಗ ಆ್ಯಪಲ್ ಸ್ಟೋರ್ ಅದ್ರ ಕಡೆ ಐತಿ, ನಾಡ್ರಿ ಹೋಗೋಣ. ನೈಕಿದು ಶೋರೂಮ್ ನೋಡ್ರಿ. ಮಸ್ತದಲ್ಲ. ಓಕೆ, ಗೆಸ್. buy 2 get 1 free. ठीक है. ಏನಿದು? ಓಕೆ, ಬರ್ರಿ ಕಡೆಗೂ ವಾಲ್ಮಾರ್ಟ್ ಬಂತು, ಹೋಗಿ ಸ್ವಲ್ಪ ಗ್ರಾಸರೀಸ್ ಪರ್ಚೇಸ್ ಮಾಡ್ಕೊಂಬರೋಣ. ಗ್ರಾಸರೀಸ್ ಪರ್ಚೇಸ್ ಮಾಡ್ಕೊಂಡು ಈಗ ಜಸ್ಟ್ ಹೊರ ಬಂದೆ ನೋಡ್ರಿ, ಎಷ್ಟದ ಮಸ್ತ್ ವ್ಯೂ. ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿ ಫುಲ್ ಎಲ್ಲ ಕ್ರಿಸ್ಮಸ್ ಟ್ರೀ ಹಾಕಿ ಡೆಕೋರೇಷನ್ ಮಾಡಿಬಿಟ್ರೆ ಎಲ್ಲ ಶಾಪ್ನ್ಯಾಗ. ಮಸ್ತ್ ಕಾಣತ್ತದ. ನಿಮಗೆ ಕಾಣ್ತದೇನೋ ಗೊತ್ತಿಲ್ಲ, ಒಳಗಡೆ ಐತೆ. ಬರೀ ಹೊರ ಹೋಗೋಣ ಸಾಕು. ಏನು ಪಾಕಕ್ಕ ಆರಾಮ? ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಅಂತಂತೂ ಹೊರ ಬಂದು ಮಧ್ಯಾಹ್ನ 4 ಗಂಟೆಗೆ ಬಂದಿದ್ದೆ ನಾನು ಇಲ್ಲಿ. ಈಗ ಆಲ್ಮೋಸ್ಟ್ ಆಲ್ ಒಂದು 6:30 ಆಗಿರ್ಬೇಕೇನು. ದ್ಯಾಟ್ಸ್ ಓಕೆ. ಸೊ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಬರ್ರಿ ಈ ಸೈಡ್ ಏನದ. ಈ ಪೂರ್ತಿ ಲಾಗ್ ನಾನು ಬರೀ ಸ್ಮಾರ್ಟ್ ಗ್ಲಾಸ್ ಯೂಸ್ ಮಾಡ್ಕೊಂಡು ಮಾಡೀನಿ. ನನಗೆ ಗೊತ್ತಿಲ್ಲ ಕ್ವಾಲಿಟಿ ಯಾವ ಲೆವೆಲಿಗೆ ಬಂದಿರ್ಬೇಕಂತೇಳಿ, ಬಟ್ ವ್ಯೂ ಮಾತ್ರ ಮಸ್ತ್ ಕಾಣಾಗತ್ತೈತಿ ಇಲ್ಲಿಂದ. ನೋಡ್ರಿ, ನಿಮ್ಗೆ ಎದುರುಗಡೆ ಇರೋ ಬಿಲ್ಡಿಂಗ್ ಹೆಂಗೆ ಕಾಣ್ಲಿಕ್ಕತ್ತದ ನನ್ನ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇನ್ ರಿಯಲ್ ಮಾತ್ರ ಲೈಕ್ ಸರೌಂಡಿಂಗ್ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಇಲ್ಲಿ. ಸೊ ಐ ಆಮ್ ನಾಟ್ ಶೋರ್ ಮೆಟಾ ಹೆಂಗೆ ರೆಕಾರ್ಡ್ ಮಾಡ್ತದೆ ಅಂತೇಳಿ, ಬಟ್ ಐ ಬಿಲೀವ್ ದ್ಯಾಟ್ 3K ಇರೋದ್ರಿಂದ ಸ್ವಲ್ಪ ಹೈ ಕ್ವಾಲಿಟಿ ಅಲ್ಟ್ರಾ HD ರೆಕಾರ್ಡ್ ಮಾಡ್ತದಂತ ಅಂದ್ಕೊಂಡೀನಿ. ಓಕೆ ಫೈನ್. ರೈಟ್ ನೋ ವಿ ಆರ್ ನಿಯರ್ ಟು ದಿ ಗಾರ್ಡನ್ ಏರಿಯಾ ಅನ್ಕೋತೀನಿ. ಸೊ ಹಿಂದ್ಗಡೆ ಐತಿದು ಸ್ಕ್ವೇರ್ ಅಂಡ್ ಮಾಲ್ ಹಿಂದ್ಗಡೆ. What's this path? Okay, let's explore. I think ಇದು ಪಾರ್ಕಿಂಗ್ ಏರಿಯಾ ಅನ್ಕೋತೀನಿ ಹಿಂದ್ಗಡೆ, ರೈಟ್. ಸೊ ಇವತ್ತಿಗೆ ಲಾಗ್ ಮುಗಿಸುವಂತಹ ಸಮಯ. ಮತ್ತೆ ಮುಂದಿನ ಲಾಗ್ನಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ. ಸೊ ಬಾಯ್.